ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ದೇವರ ಮಕ್ಕಳೇ, ದೇವಕುಮಾರನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಈ ವಾಕ್ಯ ಭಾಗಕ್ಕೆ ಸ್ವಾಗತಿಸಿದ ಪ್ರಿಯರೇ. ಮಾರ್ಗವು ಸತ್ಯವೂ ಜೀವವಾದ ಯೇಸು ದೇವರ ವಾಕ್ಯವಾಗಿದ್ದಾನೆ ಪ್ರಿಯರೇ. ನಾನೇ ಜಗತ್ತಿಗೆ ಜ್ಯೋತಿ ಆಗಿದ್ದೇನೆ, ನೀವು ಕೂಡ ಲೋಕಕ್ಕೆ ಬೆಳಕಾಗಿದ್ದೀರಿ. ಆದ್ದರಿಂದ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಆಗ ಸ್ವರ್ಗದಲ್ಲಿರುವ ತಂದೆ ಮಹಿಮೆಯನ್ನು ಕೊಂಡಾಡುವರು. ಹೌದು ಪ್ರಿಯರೇ, ಪ್ರಭುವಿನಲ್ಲಿರುವ ಶಾಂತಿಯನ್ನು ನಾವು ಪಡೆಯಲೆಂದೇ ದೇವರ ವಾಕ್ಯವನ್ನು ನಾವು ಧ್ಯಾನಿಸಬೇಕಾಗಿದೆ ಪ್ರಿಯರೇ, ಓದಬೇಕಾಗಿದೆ, ಪಾಲಿಸಬೇಕಾಗಿದೆ. ಲೋಕ ಕೊಡುವ ಶಾಂತಿ ಸ್ಥಿರವಲ್ಲ. ಯೇಸು ಹೇಳಿದ್ದಾನೆ, ನಾನು ಕೊಡುವ ಶಾಂತಿ ಲೋಕ ಕೊಡುವ ರೀತಿಯಲ್ಲಿ ಕೊಡುವುದಿಲ್ಲ, ನನ್ನಲ್ಲಿರುವ ಶಾಂತಿ ಕೊಡುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಬಿಟ್ಟು ಹೋಗುತ್ತೇನೆ. ಹೌದು ಪ್ರಿಯರೇ, ಅಂತಹ ಶಾಂತಿಯ ಸಂದೇಶವನ್ನು ಆಲಿಸಲು ನಿಮ್ಮೆಲ್ಲರನ್ನು ಈ ವಾಕ್ಯ ಭಾಗದಲ್ಲಿ ಸ್ವಾಗತಿಸ್ತೇನೆ. ನಾವು ಈ ದಿನ ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ, ನೂತನ ಬೋಧಕನು. ದೇವರ ವಾಕ್ಯ ಭಾಗದಿಂದ ಅಂಶ, ದೇವರ ವಾಕ್ಯದ ಅಂಶ ನೂತನ ಬೋಧಕನು, ನ್ಯೂ ಟೀಚರ್ ಎನ್ನುವ ದೈವವಾಕ್ಯ ಅಂಶವನ್ನು ಧ್ಯಾನಿಸುವ ಮೊದಲು ಪ್ರಾರ್ಥನೆ ಮಾಡಿಕೊಂಡು ಸಿದ್ಧರಾಗೋಣ ಪ್ರಿಯರೇ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಜೀವಸ್ವರೂಪನೇ, ಇರುವವನಾಗಿ ಇರುವಾತನೇ, ಆಗಲೆಲ್ಲದರಲ್ಲಿ ಅಗ್ರಸ್ತನೇ, ಆದಿಸಂಭೂತನೇ, ಸತ್ತವರೊಳಗಿಂದ ಮೊದಲೆದ್ದು ಬಂದಾತನೇ. ಹೌದು ಯೇಸಪ್ಪ, ನೀವೇ ನಮ್ಮ ಜೀವಿತದ ರಕ್ಷಕರು, ಸೃಷ್ಟಿಕರ್ತರು, ಪೋಷಕರು, ಬೋಧಕರು. ದೇವ, ನೀವೇ ನಮ್ಮನ್ನು ಕಟಾಕ್ಷಿಸಿ ಬೋಧಿಸಿ ನಡೆಯಬೇಕಾದ ಮಾರ್ಗವನ್ನು, ರುಜು ಮಾರ್ಗವನ್ನು, ಸಮತಟ್ಟಾದ ಮಾರ್ಗವನ್ನು ಬೋಧಿಸುವವರು. ಶಕ್ತಿಯಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಈ ಕಾರ್ಯ ನೆರವೇರುವುದು ಎನ್ನುವ ದೇವರಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಯೇಸಪ್ಪ. ನೀವು ಆದಿಯಲ್ಲಿ ನಿಮ್ಮ ಆತ್ಮವು ಜಲರಾಶಿಗಳ ಮೇಲೆ ಚಲಿಸುತ್ತಿರುವಾಗ ಬೆಳಕಾಗಲಿ ಅನ್ನಲು ಬೆಳಕಾಯಿತು ತಂದೆ. ಆ ಕತ್ತಲನ್ನು ಬೆಳಕನ್ನು ಬೇರ್ಪಡಿಸಿದ ಆ ನಿಮ್ಮ ಪರಿಶುದ್ಧ ಆತ್ಮನಿಂದ ನಮ್ಮೆಲ್ಲರನ್ನು ತುಂಬಿ ನಮ್ಮ ಜೀವನದಲ್ಲಿರುವ ಕತ್ತಲನ್ನು ಬೇರ್ಪಡಿಸಿ ನಿಮ್ಮ ಬೆಳಕಿನಿಂದ ತುಂಬಬೇಕೆಂದು, ಒಳ್ಳೆಯದಾಗಿ ನಮ್ಮ ಜೀವಿತವನ್ನು ನಿಮ್ಮ ಚಿತ್ತದಂತೆ ಮಾರ್ಪಡಿಸಬೇಕೆಂದು, ಕತ್ತಲೆಯ ಎಲ್ಲ ಶಕ್ತಿಗಳನ್ನು ನಮ್ಮ ಜೀವನದಲ್ಲಿ ದಂಡಿಸಿ, ನಮ್ಮ ಮೂಲಕ ಅನೇಕರ ಜೀವನದಲ್ಲಿರುವ ಕತ್ತಲನ್ನು ದಂಡಿಸಿ ನಿಮ್ಮ ಮಕ್ಕಳನ್ನು ಬಿಡುಗಡೆ ಮಾಡಿ ನಿಮ್ಮ ಪ್ರಜೆಗೆ ದೊಡ್ಡ ಜಯವನ್ನು ತಂದುಕೊಡುವಂತೆ ಲೋಕದ ಬೆಳಕಾದ ಯೇಸುವೆ, ಒಳ್ಳೆಯ ಬೋಧಕನಾದ ಪರಿಶುದ್ಧಾತ್ಮ ಪ್ರಭುವೆ, ನಿಮ್ಮನ್ನು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಯೇಸು ನಾಮದಲ್ಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಟು ಜೀಸಸ್. ಹೌದು ಪ್ರೇರೆ, ದೇವರು ಬೋಧಕನಾಗಿದ್ದಾನೆ, ಆತ್ಮ ಸ್ವರೂಪನೂ ಆಗಿದ್ದಾನೆ, ಶಕ್ತಿ ಸ್ವರೂಪನಾಗಿದ್ದಾನೆ, ಹಾಗೂ ನಮ್ಮ ಮಧ್ಯದಲ್ಲಿ ವಾಸ ಮಾಡುತ್ತಾ ತಿರುಗಾಡುವ ಆತನಾಗಿದ್ದಾನೆ ಪ್ರೇರೆ. ನಾವು ಈ ದಿನ ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರೇರೆ, ನೂತನ ಬೋಧಕನು. ಹೌದು ಪ್ರೇರೆ, ನ್ಯೂ ಟೀಚರ್. ನಾವು ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 9ನೇ ವಾಕ್ಯದಿಂದ 10-11 ವಾಕ್ಯ ಧ್ಯಾನಿಸೋಣ ಪ್ರೇರೆ. ಗಾಸ್ಪೆಲ್ ಮಾರ್ಕ್ ಚಾಪ್ಟರ್ 1 ವರ್ಸ್ 9 to 11th ವರ್ಡ್. ಇಲ್ಲಿ ಓದುವುದಾದರೆ, ಯೇಸು ಪ್ರತಿಷ್ಠೆಯನ್ನು ಹೊಂದಿ ತನ್ನ ಉದ್ಯೋಗವನ್ನು ಪ್ರಾರಂಭಿಸುತ್ತಾನೆ ಪ್ರೇರೆ. ಆ ದಿನಗಳಲ್ಲಿ ಯೇಸು ಗಲಿಲಾಯ ಸೀಮೆಗೆ ಸೇರಿದ ನಜರೇತ್ ಎಂಬ ಊರಿನಿಂದ ಬಂದು ಯೋರ್ದನ್ ಹೊಳೆಯಲ್ಲಿ ಯೋಹಾನನಿಂದ ಸ್ನಾನ ದೀಕ್ಷೆ ಮಾಡಿಸಿಕೊಂಡ ಕೂಡಲೇ ಆತನು ನೀರಿನೊಳಗಿಂದ ಮೇಲಕ್ಕೆ ಬರಲು ಆಕಾಶ ಒಡೆದು ದೇವರಾತ್ಮವು ಪಾರಿವಾಳದ ಹಾಗೆ ತನ್ನ ಮೇಲೆ ಇಳಿಯುವುದನ್ನು ಕಂಡನು. ಆಗ, ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು ಪ್ರೇರೆ. ತಂದೆಯ ದೇವರು ನುಡಿದರು. ಹೌದು, ಕೂಡಲೇ ಯೇಸು ದೇವರಾತ್ಮ ಪ್ರೇರಿತನಾಗಿ ಅಡವಿಗೆ ಹೋದನು. 40 ದಿವಸ ಅಡವಿಯಲ್ಲಿ ಮೃಗಗಳೊಂದಿಗೆ ಇದ್ದು ಸೈತಾನನೊಂದಿಗೆ ಶೋಧಿಸಲ್ಪಡುವವನಾಗಿ ಮತ್ತು ದೇವದೂತರ ಆತನಿಗೆ ಉಪಚಾರ ಮಾಡಿದರು. ಹೌದು ಪ್ರೇರೆ, ನೂತನ ಬೋಧಕನು. ನಾವು ಧ್ಯಾನಿಸಲಿರುವಂಥ ಇಂದಿನ ವಾಕ್ಯ ಭಾಗ ಪ್ರೇರೆ, ನೂತನ ಬೋಧಕನು, ನ್ಯೂ ಟೀಚರ್. ಯೇಸು ಸ್ನಾನಕ್ಕೆ ಯೋಹಾನನಿಂದ ದೀಕ್ಷಾ ಸ್ನಾನ ತೆಗೆದುಕೊಳ್ತಾನೆ ಪ್ರೇರೆ. ಯೇಸು ಹುಟ್ಟಿ 30 ವರ್ಷಗಳವರೆಗೆ ತಂದೆ ತಾಯಿಗೆ ವಿಧೇಯನಾಗಿದ್ದನು. ಆತನು ದೇಹದಲ್ಲಿ ಆತ್ಮದಲ್ಲಿ ಬೆಳೆಯುತ್ತಾ ಮನುಷ್ಯರಿಗೂ ದೇವರಿಗೂ ಅಚ್ಚುಮೆಚ್ಚಾಗುತ್ತಾ ದೇವರ ಅನುಗ್ರಹದಲ್ಲಿ ಬೆಳೆದನು ಪ್ರೇರೆ.
30 ವರ್ಷದ ನಂತರ ದೇವ ಚಿತ್ತದಂತೆ ದೇವರ ಕರೆಯೊಂದಿಗೆ ಯೇಸು ಪ್ರತಿಷ್ಠೆಯನ್ನು ಹೊಂದಿ ತನ್ನ ಸುವಾರ್ತೆ ಉದ್ಯೋಗ ಅಥವಾ ತಂದೆ ತನ್ನನ್ನು ಯಾಕೆ ಹುಟ್ಟಿಸಿದ್ದಾನೆ? ಪರಲೋಕದಿಂದ ಇಳಿದು ಬಂದ ರೊಟ್ಟಿಯಾದ ಯೇಸು ಎಲ್ಲರಿಗೆ ಆಹಾರವಾಗಿ ಮಾರ್ಪಡಬೇಕಾಗಿದೆ ಪ್ರಿಯರೇ. ಆತನ ಕರುಣೆಯಿಂದ ಆಹಾರವಾಗಿ ಮಾರ್ಪಡುತ್ತಾನೆ. ಆತನು ಅನೇಕರನ್ನು ಸ್ವಸ್ಥಪಡಿಸುವ ಮೂಲಕ ಆಹಾರವಾಗಿ ಮಾರ್ಪಡುತ್ತಾನೆ. ಪ್ರಭು ಯೇಸು ಅನೇಕರನ್ನು ಕತ್ತಲೆಯ ಶಕ್ತಿಗಳಿಂದ ಅನೇಕರನ್ನು ಬಿಡುಗಡೆ ಮಾಡುವ ಮೂಲಕ, ಅನೇಕ ದೆವ್ವಗಳನ್ನು ಹೊರಗಟ್ಟುವ ಮೂಲಕ, ದೇಹದಲ್ಲಿ ನೋವು ಬಾಧೆ ಬವಣೆಯಿಂದ ಕಷ್ಟಪಡುತ್ತಿರುವವರನ್ನು, ಕುಂಟರನ್ನು, ಕುಷ್ಠರೋಗಿಗಳನ್ನು, ಊನವಾದವರನ್ನು, ದರಿದ್ರರನ್ನು ಬಿಡುಗಡೆ ಮಾಡುವ ಮೂಲಕ, ಸತ್ತವರನ್ನು ಜೀವಕ್ಕೆ ಎಬ್ಬಿಸುವ ಮೂಲಕ ಹಾಗೂ ಅನೇಕ ಅದ್ಭುತ ಕಾರ್ಯಗಳನ್ನು 5 ರೊಟ್ಟಿ 2 ಮೀನುಗಳನ್ನು 5,000 ಜನತೆಗೆ ಹಂಚುವ ಮೂಲಕ, ಇನ್ನು ಇತರ ಅದ್ಭುತ ಕಾರ್ಯಗಳ ಮೂಲಕ ಆಹಾರವಾಗಿ ಮಾರ್ಪಡಬೇಕಾಗಿದೆ ಪ್ರಿಯರೇ. ಹೀಗೆ ಯೇಸು ತನ್ನ ಪ್ರತಿಷ್ಠೆಯನ್ನು ಪ್ರಾರಂಭಿಸುತ್ತಾನೆ ಪ್ರಿಯರೇ, ಉದ್ಯೋಗವನ್ನು. ಆತನು ಪ್ರಭು ಸ್ನಾನಿಕ ಯೋಹಾನನ ಬಳಿಗೆ ಬರುತ್ತಾನೆ. ದೇವರು ಸ್ನಾನಿಕ ಯೋಹಾನನನ್ನು ಯೇಸು ಕ್ರಿಸ್ತನಿಗಿಂತ ಮೊದಲು 6 ತಿಂಗಳ ಮೊದಲು ಹುಟ್ಟಿಸಿರುತ್ತಾನೆ ಪ್ರಿಯರೇ, ಯೇಸುವಿಗೆ ದೀಕ್ಷಾ ಸ್ನಾನ ಮಾಡಿಸಲೆಂದೇ. ಹೌದು ಪ್ರಿಯರೇ, ಪ್ರಭು ಧರ್ಮ ನಿಯಮ ನೆರವೇರಬೇಕಾಗಿದ್ದು ಅವಶ್ಯಕ ಎಂದು ಸ್ನಾನಿಕ ಯೋಹಾನನಿಗೆ ಹೇಳುತ್ತಾ, ಸದ್ಯಕ್ಕೆ ಒಪ್ಪಿಕೋ, ದೀಕ್ಷಾ ಸ್ನಾನ ಮಾಡು ಎಂದು ಹೇಳುತ್ತಾನೆ ಪ್ರಿಯರೇ. ಇದಕ್ಕೆ ಮೊದಲು ಸ್ನಾನಿಕ ಯೋಹಾನ ಹೇಳಿರುತ್ತಾನೆ ಏನೆಂದು, ನನ್ನ ಹಿಂದೆ ಬರುವಾತನು ನನಗಿಂತ ಶಕ್ತನು, ಆತನ ಕೆರದ ಭಾರವನ್ನು ಹೊತ್ತುಕೊಳ್ಳುವುದಕ್ಕೆ ನಾನು ಯೋಗ್ಯನಲ್ಲ. ಹೌದು, ಆತನು ನಿಮಗೆ, ನಾನಂತೂ ನೀರಿನಿಂದ ಸ್ನಾನ ಮಾಡಿಸುತ್ತಾ ಇದ್ದೇನೆ, ನಿಮ್ಮ ಪಾಪಗಳಿಗೆ ಮುಖ ಮಾಡಿ ಪಶ್ಚಾತ್ತಾಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಲೆಂದೇ ನೀರಿನಿಂದ ಸ್ನಾನ ದೀಕ್ಷೆ ಮಾಡುತ್ತೇನೆ. ಆದರೆ ನನ್ನಿಂದ ಬರುವಾತನು ನನಗಿಂತ ಶಕ್ತನು, ಆತನು ನಿಮಗೆ ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸುತ್ತಾನೆ. ಹೌದು, ಆತನು ಹೆಚ್ಚಬೇಕು, ನಾನು ತಗ್ಗಬೇಕು. ಹೌದು ಪ್ರಿಯರೇ, ನಾವು ಕೂಡ ಪ್ರಭುವಿನಂತೆ ಪ್ರತಿಷ್ಠೆಯನ್ನು ಹೊಂದಿ ಉದ್ಯೋಗವನ್ನು ಪ್ರಾರಂಭಿಸಬೇಕೆಂದು ದೇವಚಿತ್ತವಾಗಿದೆ ಪ್ರಿಯರೇ. ಯೋಹಾನನು ಯೇಸು ಬರುವವರೆಗೆ ತನ್ನ ಪ್ರತಿಷ್ಠೆಯನ್ನು ಹಾಗೂ ತನ್ನ ಉದ್ಯೋಗವನ್ನು ಮಾಡಿದನು ಪ್ರಿಯರೇ. ಹಾಗೂ ಯೇಸು ಬಂದ ನಂತರ, ಯೇಸುವಿಗೆ ದೀಕ್ಷಾಸ್ನಾನ ಮಾಡಿದ ನಂತರ ಆತನು ಸೆರೆಮನೆಯೊಳಗೆ ಹೋಗಿ ಯೇಸುವಿಗೆ ಸಾಕ್ಷಿಯಾಗುವ ಮೂಲಕ ತನ್ನ ತಲೆಯನ್ನು ತೆಗೆಸಿಕೊಂಡನು ಪ್ರಿಯರೇ. ಹೌದು, ಹೀಗೆ ಯೇಸು ಗಲಿಲಾಯ ಸೀಮೆಗೆ ಸೇರಿದ ನಜರೇತ್ ಎಂಬ ಊರಿನಿಂದ ಬಂದು ಯೋರ್ದನ್ ಹೊಳೆಯಲ್ಲಿ ಯೋಹಾನನಿಂದ ಸ್ನಾನ ದೀಕ್ಷೆ ಮಾಡಿಸಿಕೊಂಡ ಕೂಡಲೇ ಆತನು ಯೇಸು ನೀರಿನೊಳಗಿಂದ ಮೇಲಕ್ಕೆ ಬರಲು ಆಕಾಶ ಒಡೆದು ದೇವರ ಆತ್ಮ ಪಾರಿವಾಳದ ಹಾಗೆ ಯೇಸು ತನ್ನ ಮೇಲೆ ಇಳಿಯುವುದನ್ನು ಕಾಣುತ್ತಾರೆ ಪ್ರಿಯರೇ ಪ್ರಭು. ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಗುತ್ತದೆ. ಹೌದು, ಅದಕ್ಕಾಗಿ ಯೇಸು ಅನೇಕ ವರ್ಷಗಳು ಸಿದ್ಧವಾಗಿದ್ದಾನೆ ಪ್ರಿಯರೇ. ದೇವರ ರಾಜ್ಯಕ್ಕಾಗಿ ತಂದೆ ದೇವರು ಸಿದ್ಧ ಮಾಡಿದ್ದಾನೆ. ನೀನು ನನಗೆ ಪ್ರಿಯನಾಗಿರುವ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ. ಇಂದು ನಮ್ಮ ದೀಕ್ಷಾ ಸ್ಥಾನದಲ್ಲಿ ಕೂಡ ನಮಗೆ ತಂದೆಯಾದ ದೇವರು ಹೀಗೆ ಹೇಳುತ್ತಿದ್ದಾನ. ಪರಿಶುದ್ಧಾತ್ಮ ನಮ್ಮ ಮೇಲೆ ಹೀಗೆ ಪಾರಿವಾಳದ ರೂಪದಲ್ಲಾಗಲಿ ಅಥವಾ ಪಂಚಶತಮ ದಿನದಲ್ಲಿ ಅಗ್ನಿಜ್ವಾಲೆಗಳ ಮಧ್ಯದಲ್ಲಿ ಕೆನ್ನಾಲಿಗೆ ರೂಪದಲ್ಲಿ ಆಗಲಿ ಅಥವಾ ಬಿರುಗಾಳಿಯಲ್ಲಿ ಆಗಲಿ ಶಿಷ್ಯರ ಮೇಲೆ ಬಂದಂತೆ, ಯೇಸುವಿನ ಮೇಲೆ ಪಾರಿವಾಳ ರೂಪದಲ್ಲಿ ಬಂದಂತೆ ಅಥವಾ ಇನ್ನಿತರೆ ಸೂಚನೆಗಳ ಮೂಲಕ ಬಂದಿದ್ದಾನೆಯೇ ಪ್ರಿಯರೇ, ಯೋಚಿಸಬೇಕಾಗಿದೆ. ಹಾಗೂ ನೀನು ನನ್ನ ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು ಪ್ರಿಯರೇ. ನಮ್ಮ ದೀಕ್ಷಾ ಸ್ನಾನದಲ್ಲಿ ಆಗಲಿ ಅಥವಾ ಪರಿಶುದ್ಧಾತ್ಮ ನಮ್ಮ ಮೇಲೆ ಇಳಿದು ಬರುವಾಗಲಿ ತಂದೆಯ ದೇವರು ಸಾಕ್ಷಿ ಕೊಟ್ಟಿದ್ದಾನೆ ಪ್ರಿಯರೇ. ಹೌದು, ನಾನು ನನ್ನ ದರ್ಶನದಲ್ಲಿ ನೋಡಿದ್ದೇನೆ ಪ್ರಿಯರೇ. ನಾನು ಇಂದು ವಿಗ್ರಹ ಪೂಜೆ ಮಾಡುತ್ತಿರುವಾಗ 2 ವರ್ಷಗಳ ಕಠಿಣ ಪ್ರಯತ್ನದಲ್ಲಿ ದೇವರೇ ಯಾರಾದರೂ ಇದ್ದರೆ ನನ್ನೊಂದಿಗೆ ಮಾತನಾಡಿ ಎಂದು ಮೂಕ ವಿಗ್ರಹಗಳ ಬಳಿಯಲ್ಲಿ ಎಲ್ಲಿ ದೇವರ ಗುಡಿ ಕಾಣುತ್ತದೋ ಅಲ್ಲೆಲ್ಲ ನಮಸ್ಕಾರ ಮಾಡುತ್ತಿದ್ದೆ. ಅನೇಕ ಅವರ ಹಿಂದೂ ಪ್ರಕಾರ ನಾನು ವರ್ತಿಸುತ್ತಿದ್ದೆ. ಆದರೆ ಆತ್ಮದಲ್ಲಿ ದೇವರ ಸ್ವರ ಕೇಳಬೇಕು, ನಿಜವಾದ ದೇವರನ್ನು ದರ್ಶಿಸಬೇಕು
ಎಂಬ ಭಾರ ಇತ್ತು ಪ್ರೇರೆ. 2 ವರ್ಷಗಳ ಸತತ ಪ್ರಯತ್ನದಲ್ಲಿ ದೇವರು ಒಂದಿನ ಬೆಳಗ್ಗೆ 5:30 ಗಂಟೆಗೆ ಒಂದು ತಿಂಗಳ ಮೊಣಕಾಲು ಊರಿದೆ ಪ್ರೇರೆ. 4:15 5:30 ಒಳಗೆ ಒಂದು ತಿಂಗಳು ಕರೆಕ್ಟಾಯಿತು. ಅವತ್ತು ನಾನು ಡೈಲಿ ಪ್ರೇಯರ್ ಮಾಡುವ ಸ್ಥಳದಿಂದ ಎದ್ದು ನಾನು ಮಲಗುವ ಸ್ಥಳದಲ್ಲಿ ಬಂದು ಗೋಡೆಗೆ ಹೀಗೆ ಕೂತ್ಕೊಂಡೆ, ಕಣ್ಣು ಮುಚ್ಚಿ. ಒಂದು ದರ್ಶನ ಆಯಿತು ಪ್ರೇರೆ. ದೊಡ್ಡ ನದಿ ನನ್ನ ಮೇಲೆ ಹರಿಯಿತು. ನನ್ನ ಭಾಷೆ ನಾಲಿಗೆ ಪರವಶವಾಯಿತು. ಆ ನೀರಿನೊಳಗಿಂದ ಆ ನೀರು ಆಕಾಶಕ್ಕೆ ಅಂಟಿಕೊಂಡಿದೆ ಪ್ರೇರೆ. ಆಕಾಶದಿಂದ ಸಪ್ಲೈ ಆಗುತ್ತಿದೆ ಆ ನೀರು. ಆ ನದಿ ದೊಡ್ಡದು ಪ್ರೇರೆ, ಪ್ರವಾಹ. ನಾನು ಗಟ್ಟಿಯಾಗಿ ಕಲ್ಲು ಥರ ಆ ನೀರಿನೊಳಗೆ ಕೂತ್ಕೊಂಡಿದ್ದೀನಿ. ಆ ನೀರಿನೊಳಗಿಂದ ಒಂದು ದೊಡ್ಡ ಬೆಂಕಿ ಬಂದಿತ್ತು ಪ್ರೇರೆ. ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರೆ. ಆ ದಹಿಸುವ ಅಗ್ನಿಯ ದೇವರು ಒಂದು ಉಂಡೆಯಂತೆ, ದೊಡ್ಡ ಉಂಡೆಯಂತೆ ನನ್ನ ಮೇಲೆ ಹೇಳಿದರು. ತಲೆಯಲ್ಲಿರೋ ಕರೆಂಟ್ ಶಾಟ್ ಹೊಡೆದಾಗಾಯ್ತು ಪ್ರೇರೆ. ದುಷ್ಟಶಕ್ತಿಗಳು ಹರಿದು ಅದು ಅಂದರೆ ಕಂಟ್ರೋಲಿಂಗ್ ಸ್ಪಿರಿಟ್ಸ್, ನಮ್ಮ ಜನ್ಮ ಪಾಪ ಅಥವಾ ನಮ್ಮ ಪೂರ್ವಜರಿಂದ ಬಂದ ಪಾಪಗಳು ಬಿಚ್ಚಿ ಹೋದವು, ನುಚ್ಚು ನೂರಾದವು ಪ್ರೇರೆ. ಬಿಡುಗಡೆ ಆಯಿತು. ಹಾಗೂ ಎದೆಯಲ್ಲಿ ಪ್ರವೇಶ ಆದ ತಕ್ಷಣ ಪರಿಶುದ್ಧಾತ್ಮ ಮತ್ತು ಎದೆಯಲ್ಲಿರುವಂಥ ಆ ಮಾನವ ಸಹಜ ಗುಣಗಳಾದ ರಕ್ತ ಸಂಬಂಧ ಗುಣಗಳಾದ ಶಾರೀರಿಕ ಇಚ್ಛೆಗಳಿಂದ ಕೂಡಿದ ಗುಣಗಳಾದ ಕಾಮ, ಮೋಹ, ಮದ, ಮತ್ಸರ, ಹೊಟ್ಟೆ ಕಿಚ್ಚು, ಭಿನ್ನಮತ, ಪಕ್ಷಪಾತ ಅಥವಾ ಬಂಡತನ ಇನ್ನಿತರೆ ಗುಣಗಳು ಓಡಿ ಹೋದವು ಪ್ರೇರೆ. ಕೇಕೆ ಹಾಕಿ ಗ್ರಹಿಸಿದೆ. ಆಗ ದೇವರಾತ್ಮ ನನ್ನ ಎದೆಯಲ್ಲಿ ಬಂದು ನೆಲೆಗೊಂಡನು. ನಾವು ಯಾವುದಾದ್ರೂ ಮೊಬೈಲ್ ಇಟ್ಟುಕೊಂಡ್ರೆ ಜೇಬಿನಲ್ಲಿ ಹೇಗೆ ಭಾರ ಗೊತ್ತಾಗುತ್ತದೋ, ನಮ್ಮ ಜೇಬಿನಲ್ಲಿ ಮೊಬೈಲ್ ಇದೆ. ನಾವು ಕಣ್ಣು ಮುಚ್ಚಿದಾಗಲೂ ಕೂಡ ಗೊತ್ತಾಗುತ್ತದೆ, ತೆರೆದಾಗಲೂ ಕೂಡ ಅಥವಾ ತಿರುಗಾಡಿದಾಗ ಕೂಡ ಗೊತ್ತಾಗುತ್ತದೆ ಭಾರ ಇದೆ ಎಂದು. ಹಾಗೆಯೇ ಪರಿಶುದ್ಧಾತ್ಮ ನಿಮ್ಮಲ್ಲಿ ಬರುವಾಗ ನಿಮ್ಮ ಆತ್ಮದಲ್ಲಿ ಒಂದು ಭಾರ ಇರ್ತದೆ ಪ್ರೇರೆ. ಆ ಭಾರ ಯಾವುದಂದರೆ ಬಹಳ ವೇಟ್ಲೆಸ್ ಇರ್ತದೆ, ಗೊತ್ತಾಗುತ್ತದೆ. ಹೌದು, ಹೀಗೆ ಪರಿಶುದ್ಧಾತ್ಮ ಪ್ರವೇಶ ಆದ ಆ ಪಿಶಾಚಿಗಳ ಓಡಿ ಹೋದ ಪ್ರೇರೆ. ಮಾನವ ಸಹಜ ಗುಣಗಳಾದ ಪಿಶಾಚಿಗಳು ಶಾರೀರಿಕ ಇಚ್ಛೆಗಳಿಗೆ ಪ್ರೇರೇಪಿಸುವ, ಲೋಕ ಅನುಸಾರ ಜೀವಿಸುವ, ಲೌಕಿಕತೆಗೆ ಕರೆದೊಯ್ಯುವ ಆ ಆತ್ಮಗಳು, ದೇವರಿಂದ ದೂರ ಮಾಡುವ ಆತ್ಮಗಳು ಓಡಿ ಹೋದವು ಪ್ರೇರೆ. ಕಾರಣ ಪರಿಶುದ್ಧಾತ್ಮ ಬರುವವರೆಗೂ ಪ್ರತಿಯೊಬ್ಬ ಮಾನವರು ಪಿಶಾಚಿಯ ಬಂಧನದಲ್ಲೇ ಇರುತ್ತಾರೆ ಎನ್ನುವ ಸತ್ಯ ಪ್ರೇರೆ. ಅಥವಾ ಪಾಪದಿಂದ ಹುಟ್ಟಿದ ನಾವು ತಾಯಿ ಗರ್ಭದಿಂದ ಪಾಪದಿಂದ ಹುಟ್ಟಿದ್ದೇವೆ ಪ್ರೇರೆ. ನಮ್ಮಿಂದ ಒಳಿತು ಬರಲು ಸಾಧ್ಯವಿಲ್ಲ. ದೇವರ ಪರಿಶುದ್ಧಾತ್ಮನು ಬಂದಾಗ ಮಾತ್ರ ನಮ್ಮ ಆತ್ಮ ಶುದ್ಧ ಆಗುತ್ತದೆ ಎನ್ನುವ ಸತ್ಯ. ಶುದ್ಧ ಆಗಬೇಕಂದ್ರೆ ಅಶುದ್ಧಪಡಿಸು, ನಮ್ಮ ಆತ್ಮದಲ್ಲಿ ಅಶುದ್ಧ ಆತ್ಮಗಳು ಕೂತುಕೊಂಡಿರ್ತವೆ, ಅವು ಓಡಿ ಹೋಗಬೇಕಾಗಿದೆ. ದೇವರ ಆತ್ಮನ ಬೆಂಕಿಯಿಂದ ಓಡಿ ಹೋದು ಪ್ರೇರೆ. ಆಗ ಪ್ರಶಾಂತ ಆಯಿತು. ನನಗೆ ಸಾವಿಲ್ಲ ಎಂದು ಅನ್ನಿಸ್ತು. ಆಗ ಆತ್ಮದ ಕಣ್ಣು ತೆರೆಯಿತು. ಆ ಕಣ್ಣು ತೆರೆದಾಗ ಪರಿಶುದ್ಧಾತ್ಮ ಮಾತಾಡಿದ. ನಾನು ಪರಿಶುದ್ಧಾತ್ಮನು ಜೀವ ಮರಣಗಳ ಒಡೆಯನು ಎಂದು ಹೇಳಿದ ಪ್ರೇರೆ. ಐ ಆಮ್ ದಿ ಹೋಲಿ ಸ್ಪಿರಿಟ್, ಲೈಫ್ ಆ್ಯಂಡ್ ಡೆತ್ ಓನರ್ ಎಂದು ಹೇಳಿದ ಪ್ರೇರೆ. ಕನ್ನಡದಲ್ಲಿ ಮಾತಾಡಿದರು. ಆಗ ನನ್ನ ಆತ್ಮದ ಕಣ್ಣು ತೆರೆದವು. ಪರಿಶುದ್ಧ ಆತ್ಮ ದೇವರು ಅಥವಾ ದೇವರು ಆತ್ಮಸ್ವರೂಪನಾಗಿದ್ದಾನೆ. ಆತನನ್ನು ಆರಾಧಿಸುವವರು ಆತ್ಮಕ್ಕೆ ತಕ್ಕ ಹಾಗೆ ಸತ್ಯದ ರೀತಿಯಲ್ಲಿ ಆರಾಧಿಸಬೇಕು ಅಥವಾ ಆತ್ಮದಿಂದ ಸತ್ಯದಿಂದ ಆರಾಧಿಸಬೇಕು. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ಪ್ರಭು ಯೇಸು ಕ್ರಿಸ್ತ ಹೇಳಿದ್ದನ್ನು ನೋಡುತ್ತೇವೆ. ಇಂಥವರೇ ತಂದೆಯನ್ನು ಆರಾಧಿಸಬೇಕೆಂದು ತಂದೆ ಆಶಿಸುತ್ತಾನೆ. ಆತ್ಮದಿಂದ ಸತ್ಯದಿಂದ ಆರಾಧಿಸುವ ಕಾಲ ಬರುತ್ತದೆ, ಈಗಾಗಲೇ ಬಂದಿದೆ ಎಂದು ಪ್ರಭು ಯೇಸು ನಾವು 4ನೇ ಅಧ್ಯಾಯ ಯೋಹಾನನ ಸುವಾರ್ತೆ 20ನೇ ವಾಕ್ಯ ಭಾಗದಿಂದ ನುಡಿದಿರುವುದನ್ನು ಓದುತ್ತೇವೆ ಪ್ರೇರೆ. ಹೀಗೆ ಪರಿಶುದ್ಧಾತ್ಮ ಮಾತಾಡಿದ. ಆಗ ಆತ್ಮದ ಕಣ್ಣು ತೆರೆಯಲ್ಪಟ್ಟಿದ್ದು ಪ್ರೇರೆ. ನಾನು ಸ್ವರ್ಗ ಲೋಕದ ಸ್ಥಳವನ್ನು ನೋಡಲು ಸಾಧ್ಯವಾಯಿತು. ಹೀಗೆ ನೆಲ ಕಾಣಿತು ಪ್ರೇರೆ, ಪರಲೋಕ. ಅಲ್ಲಿ ಒಂದು ಹೆಜ್ಜೆ ಇಟ್ಟೆ, ಒಂದು ಕಾಲು ಸ್ಪರ್ಶ ಆಯಿತು, ಪರಲೋಕದ ಹೆಜ್ಜೆ. ಬಲಗಾಲಿಟ್ಟ ಪ್ರೇರೆ, ಇನ್ನೊಂದು ಕಾಲು ಎತ್ತಿಡುವುದಕ್ಕೆ ಪ್ರಾರಂಭಿಸಿದೆ. ಆ ದರ್ಶನ ಕಟ್ಟಾಯಿತು. ಹೀಗೆ ನಾನು ದೇವರು ನನಗೆ ಮಾತಾಡಬೇಕು ಎಂದು 2 ವರ್ಷ ಕಠಿಣ ಪ್ರಯತ್ನದಲ್ಲಿ ಹೀಗೆ ದರ್ಶನ ಹೊಂದಿದೆ ಪ್ರೇರೆ. ಆದರೆ ಮುಖಾಮುಖಿಯಾಗಿ ಬರುವುದೇ ಇನ್ನೂ ಸ್ಪಷ್ಟ ಪ್ರೇರೆ. ಬರುತ್ತಾನೆಂದು
ತಿಳಿಸಿದ್ದಾನೆ ದೇವರು. ಹೌದು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಯೆಹೋವನನ್ನು ಎದುರು ನೋಡುವವರು ಧನ್ಯರು. ಹದ್ದಿನಂತೆ ರೆಕ್ಕೆಗಳನ್ನು ಚಾಚಿ ಹಾರುವರು, ಓಡಿ ದಣಿಯರು, ನಡೆದು ಬಳಲರು. ಹೌದು ಪ್ರೇರೆ, ಯೆಶಾಯ ಪ್ರವಾದಿ ಗ್ರಂಥ 40ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ನೋಡುತ್ತೇವೆ. ಹೀಗೆ ದೇವರಾತ್ಮ ಬರೆದಾನ ಪ್ರೇರೆ. ಯೇಸುವನ್ನು ಪ್ರತಿಷ್ಠೆ ಹೊಂದಿ ತನ್ನ ಉದ್ಯೋಗವನ್ನು ಪ್ರಾರಂಭಿಸಲು ಪ್ರೇರೇಪಿಸಿದನು. ಹೀಗೆ ಪ್ರಭು ಅಡವಿಯಲ್ಲಿ ದೇವರಾತ್ಮ ಪ್ರೇರಿತನಾಗಿ ಅಡವಿಗೆ ಹೋಗ್ತಾನೆ ಪ್ರೇರೆ. ನಂತರ ದೀಕ್ಷಾನ ನಂತರ 40 ದಿವಸ ಅಡವಿಯಲ್ಲಿ ಮೃಗಗಳೊಂದಿಗಿದ್ದು ಸೈತಾನನಿಂದ ಶೋಧಿಸಲ್ಪಡುವಾತನಾದನು ಮತ್ತು ದೇವದೂತರು ಆತನಿಗೆ ಉಪಚಾರ ಮಾಡಿದರು. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 1-11ನೇ ವಾಕ್ಯ ಭಾಗದಲ್ಲಿ ಓದುತ್ತೇವೆ ಪ್ರೇರೆ. ನಾವು ಕೂಡ ದೇವರಾತ್ಮ ಬಂದಾಗ ಉಪವಾಸ ಪ್ರವೇಶವಾಗುತ್ತೇವಾ, ಅಥವಾ ಸೈತಾನಿಂದ ಶೋಧನೆ ಒಳಗಾಗಿದ್ದೇವಾ, ಅಥವಾ ದೇವದೂತರ ದರ್ಶನ ಕೊಟ್ಟಿದ್ದಾರಾ? ಹೌದು ಪ್ರೇರೆ, ನಾವು ಕೂಡ ಪ್ರಭುವಿನ ಮಾರ್ಗದಲ್ಲಿ ಹೋಗಲು ಕರೆಯಲ್ಪಟ್ಟವರಾಗಿದ್ದೇವೆ. ಶಿಲುಬೆಯ ಮಾರ್ಗದಲ್ಲಿ ಕರೆಯುತ್ತಿದ್ದಾನೆ ಪ್ರೇರೆ ನಮ್ಮೆಲ್ಲರನ್ನು. ಆತನ ಮರಣದಲ್ಲಿ, ಆತನ ಯಾತನೆಯಲ್ಲಿ ಪಾಲುಗಾರರಾದರೆ, ಆತನ ಮರಣದಲ್ಲಿ ಆತನಂತಾದರೆ, ಆತನ ಪುನರುತ್ಥಾನದಲ್ಲೂ ಆತನಂತಾಗುತ್ತೇವೆ, ಆತನ ಮಹಿಮೆಯಲ್ಲೂ ಪಾಲುಗಾರರಾಗುತ್ತೇವೆ ಪ್ರೇರೆ. ಹೀಗೆ ಪ್ರಭು ನಮ್ಮ ಮರಣವನ್ನು ತನ್ನ ಮೇಲೆ, ನಮ್ಮ ರೋಗವನ್ನು ತನ್ನ ಮೇಲೆ, ನಮ್ಮ ನರಕ ಶಿಕ್ಷೆಯನ್ನು ತನ್ನ ಮೇಲೆ ತೆಗೆದುಕೊಂಡಿದ್ದಾನೆ ಪ್ರೇರೆ. ನಮಗೆ ಮರಣದ ಮೇಲೆ ಅಥವಾ ರೋಗದ ಮೇಲೆ ಅಥವಾ ನರಕ ಶಿಕ್ಷೆಯ ಮೇಲೆ ನಮಗೆ ಬಿಡುಗಡೆ ನೀಡಿದ್ದಾನೆ ಪ್ರೇರೆ. ಯಾರೆಲ್ಲ ಶಿಲುಬೆಯ ಕಡೆ ನೋಡುತ್ತಾರೋ ಅವರೆಲ್ಲರೂ ಬದುಕುಳಿಯುತ್ತಾರೆ. ಹೌದು ಪ್ರೇರೆ, ಇಸ್ರಾಯೇಲ್ಯರು ಅರಣ್ಯದಲ್ಲಿ ದೇವರನ್ನು ಶೋಧಿಸಿದಾಗ ಸರ್ಪಗಳನ್ನು ಬರಮಾಡುತ್ತಾನೆ ತಂದೆಯ ದೇವರು. ಅವರೆಲ್ಲ ಕಡಿಯಲ್ಪಟ್ಟು ಅನೇಕ ಸಾವಿರ ಜನ ಸತ್ತು ಹೋಗುತ್ತಾರೆ ಒಂದೇ ದಿನದಲ್ಲಿ. ಮೋಶೆ ಬೆಳಗ್ಗೆ ಬಂದು ಕೇಳುತ್ತಾರೆ, ಮೋಶೆ ದೇವಸೇವಕನೇ, ತಪ್ಪಾಯಿತು, ದೇವರಿಗೆ ವಿರುದ್ಧವಾಗಿ ನಿನಗೆ ವಿರುದ್ಧವಾಗಿ ಗುಣಗೊಟ್ಟಿದ್ದೆವು, ನಮ್ಮ ತಪ್ಪನ್ನು ಕ್ಷಮಿಸು, ನಮ್ಮ ಪರವಾಗಿ ತಂದೆ ದೇವರಾದ ಯೆಹೋವನಲ್ಲಿ ಸರ್ವಶಕ್ತನಲ್ಲಿ ಪ್ರಾರ್ಥಿಸು, ಈ ವಿಷಸರ್ಪಗಳ ಕಡಿತದಿಂದ ನಮ್ಮನ್ನು ಪಾರು ಮಾಡು ಎಂದು ಬೇಡಿಕೊಂಡಾಗ ಮೋಶೆ ದೇವಜನರ ಮಧ್ಯೆ ಅಸ್ತಿಕೆ ವಹಿಸಿ ಪ್ರಾರ್ಥನೆ ಮಾಡಿದಾಗ ದೇವರು ಒಂದು ಕಂಚಿನ ಕಂಬವನ್ನು ಮಾಡಿ ತಾಮ್ರದ ವಿಷಸರ್ಪವನ್ನು ಅದರ ಮೇಲೆ ತೇಲಾಡಿಸು, ಸತ್ತ ವಿಷಸರ್ಪವನ್ನು ತೇಲಾಡಿಸು, ತಾಮ್ರದ ಕಂಬವನ್ನು ಮಾಡಿಸಿ ಕಂಚಿನ ವಿಷಸರ್ಪವನ್ನು ಮಾಡಿಸು, ತಾಮ್ರದ ಕಂಬವನ್ನು ಮಾಡಿಸಿ. ಹೌದು ಪ್ರೇರೆ, ಅದನ್ನು ನೋಡಿದವರೆಲ್ಲರೂ ಬದುಕುಳಿದರು. ಹೀಗೆ ಇವತ್ತು ಶಿಲುಬೆಯಲ್ಲಿ ತೂಗಲ್ಪಟ್ಟ ಯೇಸುವನ್ನು ನೋಡಿದವರೆಲ್ಲರೂ ಬದುಕು ಉಳಿಯುತ್ತಾರೆ ಪ್ರೇರೆ. ನಾವೆಲ್ಲರೂ ಒಂದಲ್ಲ ಒಂದು ರೀತಿ ದೇವರ ಆಜ್ಞೆಯನ್ನು ಮೀರಿದವರೇ ಪ್ರೇರೆ. ದೇವರ ಆಜ್ಞೆಯನ್ನು ಮೀರುವುದೇ ಪಾಪ. ನಾವೆಲ್ಲರೂ ಶಿಲುಬೆ ಕಡೆ ನೋಡೋಣ. ಪಾಪದ ಗಾಯದಿಂದ ಆದ ಪ್ರಭಾವದಿಂದ ಪ್ರಭು ಕಾಪಾಡುತ್ತಾನೆ. ಪಿಶಾಚಿ ಕುತಂತ್ರ ಸರ್ಪದ ಕೇಡಿನಿಂದ ತಂತ್ರಗಳಿಂದ ಹಿಂದೆ ನೂತನ ಬೋಧಕನಾದ ಯೇಸು ಪರಿಶುದ್ಧಾತ್ಮ ಪ್ರಭು ನಮ್ಮನ್ನು ಕಾಪಾಡಲಿ ಪ್ರೇರೆ. ಹೀಗೆ ನೂತನ ಬೋಧಕನು, ನ್ಯೂ ಟೀಚರ್ ಎನ್ನುವ ಅಂಶದೊಳಗೆ ಇನ್ನು ಮುಂದೆ ನೋಡೋದಾದರೆ ಪ್ರೇರೆ, ನಾವು ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 14 ವರ್ಸ್ 16th ವರ್ಡ್. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಾಕ್ಯ. ಆಗ ಇಲ್ಲಿ ಓದೋಣ ಪ್ರೇರೆ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಹೌದು ಪ್ರೇರೆ. ಮತ್ತು 26ನೇ ವಾಕ್ಯ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಹೌದು ಪ್ರೇರೆ, ಏನು ಹೇಳ್ತಿದ್ದಾರೆ ಪ್ರಭು? ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆ ಕಳುಹಿಸಿಕೊಡುವ ಪವಿತ್ರ ಆತ್ಮ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವರು. ಆದರೆ ಪರಿಶುದ್ಧಾತ್ಮನೇ ನಮ್ಮ ನೆನಪಿಗೆ ತರುತ್ತಾನೆ ಪ್ರಭು ಹೇಳಿದ ಆಜ್ಞೆಗಳನ್ನು, ವಾಕ್ಯಗಳನ್ನು ಕೈಗೊಂಡು ನಡೆಯುವುದಕ್ಕೆ. ಹೀಗೆ ಯೇಸುವಿನಂತೆಯೇ ಇರುವ ರಕ್ಷಕ ಬೋಧಕನು
ಪ್ರಭು ತಂದೆಯ ಬಳಿಯಿಂದ ಅಥವಾ ತಂದೆ ಯೇಸುವಿನಲ್ಲಿ ವಿಶ್ವಾಸ ಇಟ್ಟ ಪ್ರತಿಯೊಬ್ಬ ವಿಶ್ವಾಸಿಗೆ ವಾಗ್ದಾನವಾಗಿ ಕಳುಹಿಸಿದ್ದಾನೆ ಪ್ರೇರೆ. ಮುದ್ರೆ, ಹೌದು, ನೂತನ ಬೋಧಕನು, ನ್ಯೂ ಟೀಚರ್. ಹೀಗೆ ನಾನು ಕೂಡ ಸ್ಕೂಲ್ಗೆ ಹೋಗುವಂಥ ದಿನಗಳಲ್ಲಿ ಪ್ರೇರೆ ನಮ್ಮ ಟೀಚರನ್ನು ಎಷ್ಟೋ ಗೌರವಿಸುವಂಥವ್ರು, ನಾವು ಪ್ರೀತಿಸುವಂಥವರಾಗಿದ್ದೆವು. ಅನೇಕರು ಕೂಡ ಪ್ರೀತಿಸುತ್ತಾರೆ. ಹೀಗೆ ನಾನು ಕೂಡ ನಮ್ಮ ಊರಿನಲ್ಲಿ, ಹಳ್ಳಿಯಲ್ಲಿ ನಮ್ಮ ಅಕ್ಕವರು ಸಿಸ್ಟರ್ ಟೀಚರಾಗಿ ಕೆಲವು ವರ್ಷ ಸೇವೆ ಮಾಡ್ತಿದ್ದರು ಪ್ರೇರೆ. ನಾನು ಕೂಡ ಆಕೆಯನ್ನು ಭೇಟಿಯಾಗಲು ಸಾಟರ್ಡೆ ಸ್ಕೂಲಿಗೆ ಹೋಗ್ತಿದ್ದೆ, ಗೌರ್ಮೆಂಟ್ ಸ್ಕೂಲಿಗೆ. ಆಗ ಅಲ್ಲಿರುವಂಥ ಆ ಚಿಕ್ಕ ಮಕ್ಕಳನ್ನು ನೋಡಿ ಸಂತೋಷಪಡ್ತಿದ್ದೆ. ನಮ್ಮ ಅಕ್ಕವರು ಒಂದು ಕ್ಲಾಸ್ ತೆಗೆಯೋದಕ್ಕೆ ಅವಕಾಶ ಕೊಡ್ತಿದ್ದರು. ನಾನು ಅವರನ್ನು ಅನೇಕ ಯಾವ ರೀತಿ ಓದಿದ್ದೀರಿ, ಈ ವಾರಲ್ಲಿ ಯಾವ್ದು ಓದಿದ್ದೀರಿ ಎಂದು ಕೇಳುವ ಮೂಲಕ ನಗಿಸುತ್ತಾ ಅವರಿಗೆ ಯೇಸು ಕ್ರಿಸ್ತನ ಕುರಿತು ಹೇಳುವುದಕ್ಕೆ ಪ್ರಾರಂಭಿಸುತ್ತಿದ್ದೆ. ಯೇಸುವಿನ ದೈವತ್ವ, ಆತನ ಜನನ, ಮರಣ, ಜೀವನ, ಬೋಧನೆ, ಯಾತನೆ, ಮರಣ, ಪುನರುತ್ಥಾನ ಹಾಗೂ ಪುನರಾಗಮನ ಹಾಗೂ ಸತ್ಯ ದೇವರು, ಮಾರ್ಗ, ಸತ್ಯ, ಜೀವ ಹೇಗೆ ಆಗಿದ್ದೇನೆಂದು ಕೆಲವು ವಾಕ್ಯಗಳ ಮೂಲಕ ಬೋಧಿಸುತ್ತಿದ್ದೆ ಪ್ರೇರೆ. ಹೀಗೆ ಚಿಕ್ಕ ಮಕ್ಕಳಂದರೆ ನನಗೂ ಕೂಡ ಭಾಳ ಪ್ರೀತಿ ಪ್ರೇರೆ. ಹೀಗೆ ಒಬ್ಬ ಉಪಾಧ್ಯಾಯರಾಗಿ, ಟೀಚರಾಗಿ ವಿದ್ಯಾರ್ಥಿಗಳಿಗೆ ನಾವು ಜ್ಞಾನ ವಿವೇಕಗಳನ್ನು ಕಲಿಸಬೇಕಾಗಿದೆ ಪ್ರೇರೆ. ಬರೀ ಅಷ್ಟೇ ಅಲ್ಲ, ಎಲ್ಲ ವಿಧವಾಗಿ ಅಭಿವೃದ್ಧಿಗೆ ನಾವು ಸಹಕರಿಸಬೇಕಾಗಿದೆ. ಉಪಾಧ್ಯಾಯರು ಪಾಠಗಳನ್ನು ಹೇಳುವುದೇ ಮಾತ್ರವಲ್ಲ, ಆ ಮಕ್ಕಳಿಗೆ ತಪ್ಪು ಮಾಡಿದರೆ ಅವರನ್ನು ತಿದ್ದುತ್ತಾ ಮತ್ತು ದೈವ ಜ್ಞಾನದ ಕುರಿತು ಬೋಧಿಸುತ್ತಾ ಅವರನ್ನು ಸರಿ ಮಾರ್ಗಕ್ಕೆ ತರಬೇಕಾಗಿದೆ ಪ್ರೇರೆ. ಯಾಕಂದರೆ ಚಿಕ್ಕ ಮಕ್ಕಳ ಮನಸ್ಸು ನಿರ್ಮಲ, ಅವರಿಗೆ ಬಿತ್ತಿದ್ದು ಸಫಲವಾಗುತ್ತದೆ ಅವರ ಹೃದಯದಲ್ಲಿ. ಲೋಕವನ್ನು ಬಿತ್ತಿದರೆ ಲೋಕದ ಮರ ಬೆಳೆಯುತ್ತವೆ, ಪರಲೋಕವನ್ನು ಬಿತ್ತಿದರೆ ಪರಲೋಕದ ಮರ ಬೆಳೆಯುತ್ತದೆ. ಯೇಸುವನ್ನು ಬಿತ್ತೋಣ ಪ್ರೇರೆ ಚಿಕ್ಕ ಮಕ್ಕಳಲ್ಲಿ. ಹೀಗೆ ಆದರೆ ಈ ಭೂಲೋಕದೊಳಗೆ ಉಪಾಧ್ಯಾಯರಿಗೆಲ್ಲ ಒಬ್ಬ ಉಪಾಧ್ಯಾಯನಿದ್ದಾನೆ ಪ್ರೇರೆ. ಆತನು ಯಾರೆಂದರೆ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನೇ, ನಜರೇತಿನ ಯೇಸು ಕ್ರಿಸ್ತ ಪ್ರೇರೆ. ಆತನು ತನ್ನ ಶಿಷ್ಯರಿಗೆ ದೇವರ ರಾಜ್ಯ ಸಂಬಂಧವಾದ ರಹಸ್ಯಗಳನ್ನು 3.5 ವರ್ಷಗಳ ಕಾಲ ಬೋಧಿಸಿ ನಿರ್ದೇಶನ ಮಾಡಿದ ಪ್ರೇರೆ. ಆತನು ಅವರನ್ನು ಬಿಟ್ಟು ಹೋದ ತರುವಾಯ ತನ್ನ ಶಿಷ್ಯರಿಗೆ ತಿದ್ದುತ್ತಾ ನಡೆಸುವುದಕ್ಕೆ, ಮಾರ್ಗ ತೋರಿಸುವುದಕ್ಕೆ ಮತ್ತೊಬ್ಬ ಬೋಧಕನನ್ನು ಆತನು ಕಳುಹಿಸಿದನು ಪ್ರೇರೆ. ಆತನೇ ಪರಿಶುದ್ಧಾತ್ಮ ದೇವರಾಗಿದ್ದಾನೆ. ಪ್ರಸ್ತುತ ಪರಿಶುದ್ಧಾತ್ಮನು ನಮಗೆ ಬೋಧಕನು, ಉಪದೇಶಕನು ಆಗಿದ್ದಾನೆ ಪ್ರೇರೆ. ನಾವು ಆತನ ಸ್ವರವನ್ನು ಶ್ರದ್ಧೆಯೊಂದಿಗೆ ಕೇಳಬೇಕಾಗಿದೆ. ನಾವು ಆತನ ಮಾತುಗಳು ಕೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಬೇಕಾಗಿದೆ. ಇಲ್ಲದಿದ್ದರೆ ನಾವು ತಪ್ಪಿ ಹೋಗುವ ಅವಕಾಶ ಇದೆ ಪ್ರೇರೆ. ಹೌದು, ಇದು ನಾವು ತಪ್ಪಿ ಹೋಗುವ ಅವಕಾಶ ಇದೆ. ಯಾಕೆಂದರೆ ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 8ರಿಂದ 10ನೇ ವಾಕ್ಯಗಳಲ್ಲಿ ಯೇಸು ಪ್ರಭು ಪಾಪದ ಕುರಿತು, ನೀತಿಯ ಕುರಿತು, ತೀರ್ಪಿನ ಕುರಿತು ಹಾಗೂ ಲೋಕವು ತಾಳಿದಂಥ ತಪ್ಪು ಭಾವನೆಯ ಕುರಿತು ಮನವರಿಕೆ ಮಾಡಿಕೊಡುತ್ತಿದ್ದಾನೆ ಪ್ರೇರೆ. ಹೌದು, ನಾನು ಕೂಡ 2006ನೇ ವರ್ಷದಿಂದ ನಾನು ಯೇಸುವಿನಲ್ಲಿ ವಿಶ್ವಾಸ ಇಟ್ಟ ಪ್ರೇರೆ. 2007ರಲ್ಲಿ ವಾಕ್ಯ ಬೋಧಿಸುವುದನ್ನು ಆವಾಗಲಿಂದಲೇ ನಾನು ಪ್ರಾರಂಭಿಸಿದ್ದೆ. ಬಸ್ ಸ್ಟ್ಯಾಂಡ್ನಲ್ಲಾಗಲಿ ಅಥವಾ ನಮ್ಮ ಫ್ರೆಂಡ್ಸ್ ಲೈನ್ನಾಗಲಿ, ಊರುಗಳಲ್ಲಿ ಕೆಲವೊಂದು ಕುಟುಂಬಗಳಲ್ಲಾಗಲಿ ಅಥವಾ ಬಸ್ಗಳಲ್ಲಿ ಕರಪತ್ರವನ್ನು ಹಂಚುವುದಾಗಲಿ, ಹೀಗೆ ಸಿಕ್ಕವರಿಗೆಲ್ಲ ಚರ್ಚಿನಲ್ಲಿ ಚರ್ಚ್ ಬಿಟ್ಟಾಗ ಹೊರಗಡೆ ಬಂದ ಕೆಲವು ಜನರಿಗಾಗಲಿ ಅಥವಾ ನನ್ನನ್ನು ತಮ್ಮ ಮನೆಗೆ ಆಹ್ವಾನಿಸಿದ ಪ್ರತಿಯೊಬ್ಬ ಕೆಲವು ಕುಟುಂಬಗಳಲ್ಲಿ ಆಗಲಿ ದೇವರ ವಾಕ್ಯ ಬೋಧಿಸಿದ ಪ್ರಾರಂಭಿಸಿದೆ 2007-8ರಿಂದ. ಹೀಗೆ ನಾನು ಸಭೆಯ ಸದಸ್ಯ ಆಗಿದೆ ಪ್ರೇರೆ. ಅಂದರೆ ನಂದು ಯಾವುದೇ ಸಭೆ ಇಲ್ಲ ಪ್ರೇರೆ, ಕೇವಲ ವಿಶ್ವಾಸಿ ಆಗಿದೆ. ನಂದು ಯಾವುದೇ ಸಭೆಯಲ್ಲೇ ನನ್ನ ಹೆಸರಿಲ್ಲ. ನಾನು ಮೆಥಡಿಸ್ಟ್ ಆಗಲಿ, ಕ್ಯಾಥಲಿಕ್ ಚರ್ಚ್ ಆಗಲಿ, ಪೆಂತೆಕೋಸ್ಟ್ ಆಗಲಿ, ಬ್ರದರನ್ ಚರ್ಚ್ ಆಗಲಿ, ಅನೇಕ ಚರ್ಚ್ಗಳಲ್ಲಿ ಹೋಗಿ ಬಂದೆ. ಆದರೆ ಮೆಥಡಿಸ್ಟು, ರೋಮನ್ ಕ್ಯಾಥಲಿಕ್ ಸಭೆಯಲ್ಲೇ ನಾನು ಜಾಸ್ತಿ ಓದ್ತಿದ್ದೆ ಪ್ರೇರೆ. ಹೀಗೆ ಬಹಿರಂಗ ಸಭೆಯಲ್ಲಿ ಪಾಲ್ಗೊಳ್ತಿದ್ದೆ ಪ್ರೇರೆ. ಇನ್ನೂ ಅನೇಕ ಸಭೆಗಳೊಳಗೆ ಪಾಲ್ಗೊಳ್ತಿದ್ದೆ. ಉಪವಾಸ ಪ್ರಾರ್ಥನೆಯಲ್ಲಿ ಅಥವಾ ಉಪವಾಸ ಪ್ರಾರ್ಥನೆಯಲ್ಲಿ ಕೂಡ, ಸ್ತ್ರೀಯರ ಉಪವಾಸ ಪ್ರಾರ್ಥನೆಯಲ್ಲಿ ಕೂಡ ನನಗೆ ಬೋಧಿಸುವುದಕ್ಕೆ ಅವಕಾಶ ಕೊಡುತ್ತಿದ್ದರು. ಹೀಗೆ ಪ್ರಭು ಆತ್ಮ ಉಪದೇಶಕನು, ಬೋಧಕನೂ ಆಗಿದ್ದಾನೆ ಪ್ರೇರೆ ನಮಗೆ.
ದೇವರ ವಾಕ್ಯ ಸಾರಲು ನಾನು ಬೋಧಿಸುವುದಕ್ಕೆ ನಿಂತಾಗ ಆತನೇ ಮುಂದೆ ಇದ್ದು ನಮ್ಮ ಮೂಲಕ ಮಾತಾಡುತ್ತಾನೆ ಪ್ರೇರೆ. ಅದ್ಭುತವಾದ ಪರಿಶುದ್ಧಾತ್ಮನು ನಮ್ಮ ತಂದೆ ನಮಗೆ ವರವಾಗಿ ನೀಡಿದ್ದಾನೆ ಎನ್ನುವ ಸತ್ಯ. ಆತನು ನಮ್ಮ ಶ್ರೇಷ್ಠವಾದ ಉಪದೇಶಕನಾಗಿದ್ದಾನೆ ಹಾಗೂ ನಮ್ಮ ಜಯದೊಳಗೆ ನಾವು ಹೊಂದುವ ಪ್ರಶಂಸೆಗಳೆಲ್ಲವನ್ನು ಆತನಿಗೆ ಸಲ್ಲಿಸಬೇಕಾಗಿದೆ. ಪರಿಶುದ್ಧಾತ್ಮನೊಂದಿಗೆ ಅಂಥ ಸನ್ನಿಹಿತ ಸಹವಾಸವನ್ನು ಪಡೆದಿರಬೇಕಾಗಿದೆ ಪ್ರೇರೆ. ನಮ್ಮನ್ನೆಲ್ಲ ಹೀಗೆ ನಡೆಸುವಾತನಾಗಿದ್ದಾನೆ. ಪರಿಶುದ್ಧಾತ್ಮನೊಂದಿಗೆ ಸನ್ನಿಹಿತ ಸಹವಾಸದಿಂದಿರಬೇಕೆಂದು ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಳ್ಳುವುದರ ಮೂಲಕ ಪರಿಶುದ್ಧಾತ್ಮನೊಂದಿಗೆ ಸನ್ನಿಹಿತ ಸಹವಾಸದಲ್ಲಿರಬೇಕೆಂದು ನಿಮ್ಮೆಲ್ಲರನ್ನು ಪ್ರೋತ್ಸಾಹಿಸುತ್ತೇನೆ ಪ್ರೇರೆ, ಸ್ವಾಗತಿಸ್ತೇನೆ. ಅಂಥ ಕೃಪೆ ತಂದೆ ದೇವರು ಯೇಸು ಕ್ರಿಸ್ತ ನಾಮದಲ್ಲಿ ತನ್ನ ಪರಿಶುದ್ಧಾತ್ಮನಾದ ನೂತನ ಬೋಧಕನಿಂದ ಅನುಗ್ರಹಿಸಲಿ ನಮ್ಮೆಲ್ಲರಿಗೆ. ಆಮೇನ್ ಆಮೇನ್. ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ ಪ್ರೇರೆ. ಪ್ರಾರ್ಥನೆ. ತಂದೆ ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಯೇಸು ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ತಂದೆ. ನೀವು ನಿಮ್ಮ ಪ್ರಿಯಕುಮಾರ ಯೇಸು ನಾಮದಲ್ಲಿ ಕಳಿಸಿಕೊಟ್ಟ ಪ್ರಿಯ ಪರಿಶುದ್ಧಾತ್ಮನಿಗಾಗಿ ಸ್ತೋತ್ರ. ಪ್ರಿಯ ಪರಿಶುದ್ಧಾತ್ಮನೇ, ನನ್ನ ಉಪದೇಶಕನೇ, ನನ್ನ ಮಾರ್ಗದರ್ಶಿಯೇ, ಎಷ್ಟೋ ಸಾರಿ ನಿನ್ನ ಸಹಾಯವನ್ನು ತೆಗೆದುಕೊಳ್ಳದೆ ಮರೆತು ಹೋಗಿದ್ದೇವೆ. ನಮ್ಮನ್ನು ಕ್ಷಮಿಸಿ ಪರಿಶುದ್ಧಾತ್ಮನೇ. ಪ್ರಭುವಿನ ಆತ್ಮನೇ, ಪರಿಶುದ್ಧನೇ, ನೀನು ಇಲ್ಲದೆ ನಾನು ವ್ಯರ್ಥನೆಂದು ತಿಳಿದುಕೊಂಡಿದ್ದೇನೆ. ನಿನ್ನ ಜ್ಞಾನವನ್ನು ನನ್ನ ಮೇಲೆ ಸುರಿಸು ಪರಿಶುದ್ಧಾತ್ಮನೇ. ನಿನ್ನ ಶಕ್ತಿಯನ್ನು, ನಿನ್ನ ಸಂಯಮವನ್ನು, ಸ್ವರ್ಗದ ಪ್ರಸನ್ನತೆಯನ್ನು ನನ್ನ ಮೇಲೆ ಸುರಿಸು. ನಿಮ್ಮ ಮಕ್ಕಳ ಮೇಲೆಲ್ಲ ಸುರಿಸು. ಈ ವಾಕ್ಯದಲ್ಲಿ ಬಂದಿರುವ ಎಲ್ಲ ಮಕ್ಕಳ ಮೇಲೆ ಸುರಿಸು. ನಿಮ್ಮ ಸೇವಕಿಯ ಮೇಲೆ ಸುರಿಸು. ನಿಮ್ಮ ಸಭೆಯ ಮೇಲೆ ಸುರಿಸು. ಈ ಸಮಯ ಲೋಕದಲ್ಲೆಲ್ಲ ಯೇಸು ನಾಮದಲ್ಲಿ ಪ್ರಾರ್ಥಿಸುವ, ಸುವಾರ್ತೆ ಸಾರುವ, ರಕ್ಷಣೆಗಾಗಿ ಅನೇಕರಿಗಾಗಿ ಪ್ರಾರ್ಥಿಸುವ ಎಲ್ಲ ಮಕ್ಕಳ ಮೇಲೆ ಪರಲೋಕದ ಪರಿಶುದ್ಧಾತ್ಮನೇ ನಿನ್ನ ಪವಿತ್ರ ಶಕ್ತಿ ಪ್ರೀತಿಯಿಂದ ತುಂಬಿಸು. ನಿತ್ಯ ಜೀವದಿಂದ ತುಂಬಿಸು ತಂದೆ. ನಿನ್ನ ಪವಿತ್ರವಾದ ಪರಿಶುದ್ಧಾತ್ಮನಿಗಾಗಿ ನಿನಗೆ ವಂದನೆಗಳು, ಸ್ತೋತ್ರ, ಆರಾಧನೆ, ಘನ ಮಾನ ಸಲ್ಲಲಿ ತಂದೆ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್ ಆಮೇನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅದು ಪ್ರೇರೆ. ನೂತನ ಬೋಧಕನು, ನ್ಯೂ ಟೀಚರ್ ಎನ್ನುವ ದೇವರ ವಾಕ್ಯ ಭಾಗದಿಂದ ನಾವು ಧ್ಯಾನಿಸಿಕೊಂಡೆವು ಪ್ರೇರೆ. ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವರೇ ಭೇಟಿಯಾಗೋಣ. ನಾವು ಈಗ ತಾನೇ ನೋಡಿಕೊಂಡ ವಾಕ್ಯ ಭಾಗದಲ್ಲಿ ನೀವು ಮತ್ತೊಂದು ಸಾರಿ ಆತ್ಮ ಸಂಬಂಧವಾಗಿ ಪ್ರಾರ್ಥನಾ ಪೂರ್ವಕವಾಗಿ ನೋಡಿರಿ ಪ್ರೇರೆ. ಯೇಸು ತನ್ನ ಮೇಲೆ ಪರಿಶುದ್ಧ ಆತ್ಮನೆಯನ್ನು ಸ್ವಾಗತಿಸ್ತಾನೆ. ಪಾರಿವಾಳ ರೂಪದಲ್ಲಿ ತಂದೆಯ ಬಳಿಯಿಂದ ಇಳಿದು ಬರುತ್ತಾನೆ ಪ್ರೇರೆ. ಈತ ನನ್ನ ಪ್ರಿಯ ಕುಮಾರ, ಈತನನ್ನು ಮೆಚ್ಚಿದ್ದೇನೆ, ಈತನ ಮಾತಿಗೆ ಕಿವಿಗೊಡಿರಿ. ಹೌದು ಪ್ರೇರೆ, ಯೇಸುವಿನ ಮಾತಿಗೆ ಕಿವಿಗೊಡೋಣ. ಅಂತ ಪರಿಶುದ್ಧಾತ್ಮ, ಅಂತ ದೀಕ್ಷಾ ಸ್ನಾನ, ಪವಿತ್ರ ಆತ್ಮದಿಂದ ಅಗ್ನಿಯಿಂದಲೂ ಸ್ನಾನ ನಮ್ಮೆಲ್ಲರಿಗೂ ಉಂಟಾಗಲಿ ಯೇಸು ನಾಮದಲ್ಲಿ. ಆಮೇನ್ ಆಮೇನ್. ತಂದೆಯ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಮಹಾಕೃಪೆಯು, ದೇವರ ಪರಿಶುದ್ಧಾತ್ಮನ ನಿತ್ಯ ಸನ್ನಿಧಿ, ತುಂಬು ಸನ್ನಿಧಿ ನಮ್ಮೊಂದಿಗೆ, ನಮ್ಮ ಕುಟುಂಬ, ಸಭೆ, ಸಹವಾಸದೊಂದಿಗೂ, ಆರೋಗ್ಯದೊಂದಿಗೂ, ವಿಶ್ವಾಸ, ಪರಿಶುದ್ಧ ಜೀವಿತದೊಂದಿಗೂ, ನಮ್ಮ ಸಮಾಜದೊಂದಿಗೆ, ಕೈ ಕೆಲಸಗಳಲ್ಲಿ ಇಂದಿನಿಂದ ಯಾವಾಗಲೂ ನೆಲೆಗೊಂಡಿರಲಿ. ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಟು ಜೀಸಸ್.